ಶಾಂತಿ ಸಂಧಾನಕ್ಕೆ ತಾವು ಮತ್ತೊಂದು ಸಾರಿ ಪ್ರಯತ್ನಿಸಬಾರದು. ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನ ನಡುವೆ ನೂತನ ಆವಿಷ್ಕಾರ. ಯುದ್ಧವಿನ್ನು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸಿತು. ವೀರ ರಕ್ತದಿಂದ ಪೃಥ್ವಿಯ ಕಲಶವನ್ನು ತೊಳೆದೆನು. ಕುರುಕ್ಷೇತ್ರ ಧೂಳಿಯ ಒಂದೊಂದು ಕಣವು ರಕ್ತದಿಂದ ತೋಯಿಸಿ ವೀರರ ದರ್ಪದಿಂದ ಸುಜಿತವಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವೆನು. ಆ ಬೀಜವು ಮರವಾಗಿ ದರ್ಶನ, ರಾಜನೀತಿ ಮುಂತಾದ ಅನರ್ಘ ಪುಷ್ಪಫಲಗಳನ್ನು ಈ ಜಗತ್ತೇ ಕೊಡುವುದು. ನಿಮ್ಮ ಸ್ಪರ್ಶವು ಮೃತ ಸಂಜೀವಿ. ಆ ದೃಷ್ಟಿ ಮಾತ್ರದಿಂದ ಜಗತ್ತಿನ ಜೀವಂತವಾಗಿ ಮಾಡುವುದು ಅದನ್ನು ಅದರೊಳಗಿರುವಂತ ಪಾತ್ರವಿಷ್ಟವೇ ವಿಷದೃಶ್ಯವಾದ ಅವಾಯವನ್ನು ಛೇದಿಸದೆ ಮತ್ಯಾವ ಪಾಲಿಲ್ಲ ಪ್ರಯತ್ನ. ಆರ್ಯವರ್ತಕ್ಕೀಗ ಇಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸೂರ್ಯದಿಂದ ಪ್ರಬುದ್ಧರಾದ ಕ್ಷತ್ರಿಯರ ನಾಡಿಗಳ ನಿರ್ಧಾರಿತ್ಯ ಹೆಚ್ಚಿ ಅಧರ್ಮ ರೋಗದ ಅಂತರವನ್ನು ಕಾಣಿಸುತ್ತದೆ. ಅದರ ರಕ್ತಯುಕ್ತವಾಗಿ ಸಂಪೂರ್ಣವಾಗಿ ನಾಶ ಮಾಡದೆ ಹೊರತು ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರ. ಈ ಯುದ್ಧವನ್ನು ನಿಲ್ಲಿಸಲು ತಾವು ಮಕ್ಕಳನ್ನು ಸಾರಿದೆ. ಈ ಘೋರ ಹತ್ಯೆಕಾಂಡ ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಹಸ್ತಿನಾವತಿಗೆ ತೆರಳುವೆನು. ಆದರೆ ಆ ನನ್ನ ಕೊನೆಯ ಪ್ರಯತ್ನವು ವಿಫಲವಾಗುವುದು ಪ್ರೇಯಸಿ. ಪ್ರಯತ್ನಿಸಿ ನೋಡಿ.
ದಾನ